ಏ ಮೂರ್ತಿ ನೀನು ಯಾಕೆ ಕೊಡ್ಸಕ್ಕೆ ಹೋಗ್ತೀವೋ ಬೇರೆದಾರ ಇಲ್ಲ ದೊಡ್ಡ ದೊಡ್ಡ ಲೀಡರ್ಗಳದಾರ ಹಂಗೆ ಹಿಂಗೆ ಅಂತೇಳಿ ನನಗೆ ಹೇಳ್ತಾ ಇದ್ರೆ ನಮ್ಮ ತಂದೆ ನನ್ನ ಜೀವನಕ್ಕೆ ಎಷ್ಟು ಬೇಕು ಲೈಫಲ್ಲಿ ನಮ್ಮ ಜೀವನಕ್ಕೆ ಎಷ್ಟು ಬೇಕು ನನಗೆ ಗಳಿಸಿಟ್ಟನ ನಾ ದುಡಿದಿದ್ದು ಸಮಾಜ ಸೇವೆಗೆ ಹೋಗಲಿ ನಾ ಮಂದಿಗತಿ ಕಾರ್ ತೊಗೋಬೇಕು ದೊಡ್ಡ ಐಸಿರಿ ಮನೆ ಕಟ್ಟಬೇಕು ಉಡುಪಿಯಾಗ ಮನೆಗೆ ಸಮೇತ ನಮ್ಮಪ್ಪ ಲಕ್ಷ ಗಂಟಲೆ ದುಡ್ಡು ಕೊಟ್ಟು ಕಟ್ಕಳ್ಸ್ಯಾನ ಮತ್ತು ಊರಾಗೂ ನನಗೆ ಎಷ್ಟು ಬದುಕಕ್ಕೆ ಬೇಕು ಒಂದು ಜೀವನಕ್ಕೆ ಅಷ್ಟು ಮಾಡಿಟ್ಟನ ನನಗೆ ಯಾವ ದುಡ್ಡೂ ಬೇಡ ಇವತ್ತು 8 ಗಾಡಿ ದುಡಿತೀವಿ ಅಂದ್ರು 8 ಗಾಡಿ ದುಡಿದಿದ್ದನು ನಾವು ತಿಂದು ಉಳಿದು ದುಡ್ಡು ಸಮಾಜ ಸೇವೆಗೆ ಹೋಗಲಿ ನನಗೇನು ಬೇಜಾರಿಲ್ಲ. ನಾನು ಯಾವ ರಾಜಕಾರಣಿನೂ ಅಲ್ಲ, ಯಾವ ಆಕಾಂಕ್ಷಿನೂ ಅಲ್ಲ. ಬಟ್ ಸಂಗೊಳ್ಳಿ ರಾಯಣ್ಣ ಮೇಲೆ ಅಷ್ಟು ಪ್ರೀತಿ ನನಗೆ. ಅವ ಮಾಡಿದಂಥ ದೇಶ ಸೇವೆಯೊಳಗೆ ಒಂದು ಇಂಚಿತ ಸೇವೆಯನ್ನು ಮಾಡ್ಬೇಕು ಅನ್ನೋದು ಒಂದೇ ಆಸೆ ನನಗೆ. ಮತ್ತು ನೀವು ಎಲ್ಲಾರ ಅದನ್ನು ಕೊಟ್ಟು ಏನಾರು ಇವಾಗ ಮುಂದೆ ಆ ಇಲೆಕ್ಷನ್ ಸುದ್ದಿನೇ ಬೇಡ ನನ್ನ ಲೈಫಲ್ಲಿ. ಆ ವಿಷಯ ಎಣಿಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಅದು ಒಂಥರ ನಾ ಹೇಳ್ಬಿಡ್ದನ ಆ ಶಬ್ದವನ್ನು. ಬೇಡ ನಮಗೆ ಆ ರಾಜಕೀಯ ಸುದ್ದಿನೇ ಬೇಡ ನಮಗೆ. ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಮೊಟ್ಟಿಗೆ ನಗು ನಗುತ್ತಾ ಪ್ರೀತಿಯಿಂದ ಇರ್ತೀನಿ. BJP ಒಟ್ಟಿಗೆ ಇರ್ತೀನಿ, ಕಾಂಗ್ರೆಸ್ ಒಟ್ಟಿಗೆ ಇರ್ತೀನಿ, ಪ್ರೀತಿಯಿಂದ ನಕ್ಕೊಂತ ಇರ್ತೀನಿ. ಅದೇ ನನ್ನ ಆಸೆ. ಯಾವ ದುಡ್ಡನ್ನು ಗಳಿಸ್ಬೇಕಂತ ಆಸೆ ಇಲ್ಲ. ನಮ್ಮ ತಂದೆ ತಾಯಿ ನನಗೆ ಇವತ್ತು ಬಿಟ್ಟು 5 ವೇಳೆ ಬಂದ್ರೂ ಕೂಳು ಹಾಕಿ ನಾನು ಜೋಪಾನ ಮಾಡೋಷ್ಟು ಕೆಪಾಸಿಟಿ ಇದೆ ಅವ್ರ ಹತ್ರ. ಹಂಗಾಗಿ ನಾನು ಯಾವ ದುಡ್ಡಿಗೆ ಆಸೆ ಇಲ್ಲ. ನಿಮ್ಮ ಸೇವೆ ಮಾಡೋಕ್ಕೆ ಸತತವಾಗಿ ರೆಡಿ ಇದ್ದೀನಿ. ಹಾಗಾಗಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕೊಡ್ತೀನಿ ಅಂತ ಹೇಳಿದ್ದು. ಯಾವಾಗ ಬೇಕಾದ್ರೂ ಕೊಡ್ತೀನಿ. 5 ಹಳ್ಳಿಗೂ, ಹುನ್ನಳ್ಳಿ, ಮುಳ್ಳೂರು, ಕಳೆಗುಡ್ಡ, ನಿಮಲ್ಗೊಂದಿ, ಐಹೊಳೆ. ನಮಸ್ಕಾರ.